ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಡೆಸ್ತಾ ಇದ್ದಂತಹ ಸಭೆಯಲ್ಲಿ ಗಲಾಟೆ ಆಗಿದೆ ಅನ್ನೋದರ ಅಪ್ಡೇಟ್ ಒಂದಿದೆ, ನೋಡ್ಕೊಂಡು ಮಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಬಟ್ ಇಲ್ಲಿ ಹತ್ಯೆಯ ಹಿಂದಿನ ವಿಚಾರವನ್ನು ಪ್ರಸ್ತಾಪಿಸಿ ಮುಸ್ಲಿಂ ಮುಖಂಡರು ಗಲಾಟೆಯನ್ನು ನಡೆಸಿದ್ದಾರೆ. ಸ್ವಲ್ಪ ಹೊತ್ತು ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಯಿತು. ನೀವು ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ದಿನೇಶ್ ಗುಂಡೂರಾವ್ ಅವರು ಇನ್ಚಾರ್ಜ್ ಮಿನಿಸ್ಟ್ರು, ಜೊತೆಗೆ ಗೃಹ ಸಚಿವರು ಇದ್ರು. ಅವರನ್ನು ನೋಡ್ತಾ ಇದ್ದ ಹಾಗೆ ಕೆಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಏನದು ಅಂತ ನೋಡ್ತಾ ಹೋಗೋಣ ನಾವು. ಗೃಹ ಸಚಿವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಇವತ್ತು ಕರೆಯಲಾಗಿತ್ತು. ಕಾರಣ ಶಾಂತಿ ಸುವ್ಯವಸ್ಥೆ ಅನ್ನೋದು ಕಂಪ್ಲೀಟ್ ಆಗಿ ಹಾಳಾಗೋಗಿದೆ. ಸೊ ಈ ಸಭೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಮಾಜಿ ಸಚಿವ ರಮಾನಾಥ್ ರೈ ಇದ್ದಾರೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಅವರು ನೋಡ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಮುಖಂಡರು ಎದ್ದು ನಿಂತರು, ಎಲ್ಲರೂ ವಿಶ್ ಮಾಡಿಕೊಂಡ್ರು. ಅದಾದ ನಂತರ ಕೆಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಗೊಂದಲಗಳು ನಿರ್ಮಾಣ ಆಯಿತು. ಹತ್ಯೆಗೆ ಇವ್ರ ಕಾರಣ ಅವ್ರ ಕಾರಣ ಅನ್ನುವಂತಹ ಆಕ್ರೋಶ ಸ್ಫೋಟ ಆಯಿತು. ನೆಮ್ಮದಿಯನ್ನು ಕಳ್ಕೊಂಡು ದಶಕಗಳೇ ಆಗೋಗಿದೆ. ಮಂಗಳೂರು, ಅದರಲ್ಲೂ ಅವಿಭಜಿತ ದಕ್ಷಿಣ ಕನ್ನಡ ಭಾಗ ಇದೆಯಲ್ಲ, ನೆತ್ತರ ಚರಿತ್ರೆಯನ್ನ ನೋಡಿ ನೋಡಿ ಸಾಕಾಗೋಗಿದೆ. ತುಂಬಾ ಸರ್ಕಾರಗಳು ಬಂದವು, ಯಾವುದು ಕೂಡ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. 80ರ ದಶಕದಿಂದ ಇದನ್ನೇ ನೋಡ್ಕೊಂಡು ಬರ್ತಾ ಇದ್ದಾರೆ. ನೂರಾರು ಜನ ಪ್ರಾಣವನ್ನ ತೆತ್ತರು, ಎರಡೂ ಕಡೆಯಿಂದ ಪ್ರಾಣವನ್ನು ಕಳ್ಕೊಂಡ್ರು. ಒಮ್ಮೆ ಅವ್ರದ್ದು ರಿವೆಂಜ್ ಆದ್ರೆ ಒಂದಕ್ಕೆರಡು ಅನ್ನೋ ರೀತಿಯಲ್ಲಿ ಹೆಣಗಳು ಉರುಳಿದ್ವು. ಮೆರೆದವರು ಹೋದ್ರು, ಧರ್ಮದ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಿದ್ದವರು ಹೋದ್ರು, ಎಲ್ಲರೂ ಹೋದ್ರು, ಅಮಾಯಕರು ಹೋದ್ರು. ಇದನ್ನು ಸ್ಟಾಪ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಿಲ್ಲ. ಪೊಲೀಸ್ ಇಲಾಖೆಯ ವೈಫಲ್ಯ ಈ ಪ್ರಕರಣದಲ್ಲಂತೂ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾವಾಗ ಯಾರಿಗೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಒಂದು ದಿನದಲ್ಲಿ 24 ಗಂಟೆ ಅವಧಿಯಲ್ಲಿ 4 ಜನರ ಮೇಲೆ ಅಟ್ಯಾಕ್ ಆಗುತ್ತೆ. ನೋಡಿದ್ರೆ ನಾವು ಹಾಸನದಿಂದ ಪೊಲೀಸರನ್ನು ಕರ್ಕೊಂಡು ಬಂದಿದ್ದೀವಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದೆ ಅಂತೆಲ್ಲ ಹೇಳ್ತಾರೆ. ಗೃಹ ಸಚಿವರ ಸಭೆಯಲ್ಲಿ ಭಾರಿ ಗದ್ದಲ ಉಂಟಾಗಿದೆ ಅನ್ನೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಗೃಹ ಸಚಿವರ ಜೊತೆಗೆ ಮಾತುಕತೆಗೆ ಅಂತ ತೆರಳಿದ್ದಂತಹ ಮುಸ್ಲಿಂ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊನ್ನೆ ನಡೆದ ಗುಂಪು ಹತ್ಯೆಯ ವಿಚಾರವನ್ನು ಪ್ರಸ್ತಾಪಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಇನ್ಚಾರ್ಜ್ ಮಿನಿಸ್ಟ್ರಿಗೂ ಕೂಡ ಬಿಸಿ ಮುಟ್ಟಿದೆ. ಗೃಹ ಸಚಿವರಿಗೆ ಇದು ಭಾರಿ ಮುಜುಗರದ ವಿಚಾರ ಕೂಡ. ಮಾಬ್ ಲಿಂಚಿಂಗ್ ಅಂತ ಪ್ರಕರಣಗಳು ಕರ್ನಾಟಕದಲ್ಲಿ ಆಗ್ತವೆ ಅಂದ್ರೆ ಏನರ್ಥ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಮೂಡಬೇಕೆಂಬ ನೆಲೆಯಲ್ಲಿ ನಮಗೆ ಇರುವಂಥ ಕೆಲವು ಏನೆಲ್ಲ ಪರಿಹಾರ ಮಾರ್ಗ ಉಂಟಾ ಅದನ್ನು ನಾವು ಮಾನ್ಯ ಗೃಹ ಸಚಿವರ ಹತ್ರ, ಉಸ್ತುವಾರಿ ಮಂತ್ರಿಗಳ ಹತ್ರ ಹೇಳಿದ್ದೇವೆ. ನಾವು ಶಾಂತಿ ಇದ್ದಿರಬೇಕು, ಒಂದೇ ತಾಯಿಯ ಮಕ್ಕಳಾಗಿ ಬದುಕಬೇಕು, ಜಿಲ್ಲೆಯ ಗತವೈಭವ ಮರುಕಳಿಸಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು, ಯಾವುದೇ ಅಹಿತಕರ ಘಟನೆ ಸಂಭವಿಸಬಾರ್ದು, ಯಾವುದೇ ಬಂದ್ ಅಥವಾ ಇಂತಹ ಗುಂಪು ಹತ್ಯೆ ಇಂಥದ್ದು ಯಾವುದು ಮುಂದಿನ ದಿನಗಳಲ್ಲಿ ನಡೀಬಾರ್ದು. ಅದಕ್ಕೆ ಬೇಕಾದಂಥ ಪೂರಕ ಕಾರ್ಯಕ್ರಮಗಳೇನುಂಟ ನಾವು ನಮ್ಮ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಅದನ್ನು ಈಗ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತನಾಡಿ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಗದ್ದಲ ಆಗಿಲ್ಲ. ಬಹಳ ಮೊನ್ನೆ ಅಶ್ರಫ್ ಕುಡುಪಲ್ಲಿ ಗುಂಪು ಹತ್ಯೆ ಆದಾಗ ಇಲ್ಲ ಅದರ ಬಗ್ಗೆ ನೋಡಿ, ಇಲ್ಲ ಅದು ಫೇಕ್ ಅಂತ ಹೇಳಿದ್ದಾರೆ. ಇಲ್ಲ ಅವರು ಅದು ಕ್ಲಿಯರ್, ಯಾರೋ ಹೇಳಿದ ಮಾತನ್ನು ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಸಹ ಅದರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಬೆಳಿಗ್ಗೆ ಅವರು 7 ಗಂಟೆಗೆ ಬ್ರೀಫಿಂಗ್ ಮಾಡುವಾಗ ಹೀಗೆ ಹೇಳಿದಂಥ ಆರೋಪಿಗಳು ಹೇಳ್ತಾ ಇದ್ದಾರೆ ಸರ್, ಆದ ಕಾರಣ ಅಂತ ಹೇಳಿದ್ದಕ್ಕೆ ಅವರು ಬಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಅದನ್ನು ಬಹಳ ಸ್ಪಷ್ಟವಾಗಿ ಅವರು ನಿರಾಕರಣೆ ಮಾಡಿದ್ದಾರೆ. ನನ್ನದು ಸ್ಟೇಟ್ಮೆಂಟ್ ಅಲ್ಲ, ಅವರು ಹೇಳಿದ್ದನ್ನು ನಾನು ಹೇಳಿದ್ದೇನೆ ಎಂಬುದಾಗಿ ಸಹ ಇವತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ ಕಾರಣ ಇಲ್ಲ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿಲ್ಲ. ಅದು ನಮಗೆ ಮೊದಲೇ ಗೊತ್ತಿದೆ. ನಾವು ಈ ಹಿಂದೆ ಅವರ ಪತ್ರಿಕೆಗಳೆಲ್ಲ ಬಂದಿದೆ. ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಖಂಡಿತವಾಗಿ. ಈಗ ಇಲ್ಲಿ ದಾಳಿಗಳಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳಿದ್ರೆ? ಇಲ್ಲ ಇದರ ಬಗ್ಗೆ ಹೇಳಿದ್ದೇವೆ. ನಾವು ಹೇಳಿದಲ್ಲ, ಶಾಂತಿ
ಶಾಂತಿಯನ್ನು ಕಾಪಾಡಲಿಕ್ಕೆ ಬೇಕಾದಂಥ ಯಾವುದೆಲ್ಲ ಪರಿಹಾರೋಪಾಯಗಳುಂಟು ಅದಕ್ಕೆಲ್ಲ ಏನೆಲ್ಲ ಸಲಹೆಗಳು ಬೇಕೋ ಅದೆಲ್ಲ ನಮ್ಮ ಮುಖಂಡರೆಲ್ಲ ಅವರಿಗೆ ನೀಡಿದ್ದಾರೆ, ಪರಿಶೀಲಿಸಿದ ಹೇಳಿದ್ದಾರೆ. ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಕಾಪಾಡಲಿಕ್ಕೆ ಸರ್ಕಾರ ಬದ್ಧವಿದೆ, ಸರ್ಕಾರ ನಿಮ್ಮೊಟ್ಟಿಗೆ ಇದೆ, ಹೆದರಬೇಡಿಯಿಂದ ನಮಗೆ ಧೈರ್ಯ ಕೊಟ್ಟಿದ್ದಾರೆ ಅಷ್ಟೇ. ಗದ್ದಲ ಆಗಿದ್ದೆ ಯಾಕೆ ಗಲಾಟೆ ಆಯ್ತಲ್ಲ ಈಗ ಇಲ್ಲ, ಒಂದು 4-5 ಜನ ಮಾತಾಡುವಾಗ ಯಾರಾದರೂ ನೋಡಿ, ಒಬ್ಬ ಮಾತಾಡುವಾಗ ಇಬ್ಬರು ಸಹ ಮಾತಾಡಿದ ಕೂಡಲೇ ನೀನು ಕೂತ್ಕೊಂತ ಅಲ್ಲಿ ಮಾತಾಡ್ತದೆ. ಹಾಗಾಗಿ ಇಲ್ಲ 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 ಒಬ್ಬರು ಪ್ರೆಸೆಂಟ್ ಮಾಡುವಾಗ ಮತ್ತೊಬ್ಬರು ಪ್ರೆಸೆಂಟ್ ಮಾಡುವಾಗ ಸಹಜವಾಗಿ ಅಲ್ಲ ಬೇರೆ ವಿಚಾರ ಮಾತಾಡುವಾಗ ಯಾರೋ ನೋಡಿ ಇದಕ್ಕೆ ಸಂಬಂಧಪಟ್ಟದ ಅಲ್ಲದ ಏನಾದರೂ ತಂದ ಕೂಡಲೇ ಅದು ಬೇಡ ಮಾತಾಡೋದು, ಇದನ್ನೇ ಮಾತಾಡುವ ಅಂತ ಹೇಳಿ ಕೆಲವರೆಲ್ಲ ಮಾತಾಡುವಾಗ ಒಂದು ಸ್ವಲ್ಪ ಗದ್ದಲ ಆದಷ್ಟೇ, ಮತ್ತೇನಿಲ್ಲ. ಏನಿಲ್ಲ ದೊಡ್ಡ ಗದ್ದಲ ಇಲ್ಲ ರೀ ಏನು ಗದ್ದಲ ಆಗಲಿಲ್ಲ. ನಾನು ಶಾಹುಲ್ ಹಮೀದ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ. ಇದು ಆಕ್ಚುಲಿ ರಿಯಾಕ್ಷನ್ ಯಾವುದಕ್ಕೆ ಅಂದರೆ, ಅದೇ ಪಾಕ್ ಜಿಂದಾಬಾದ್ ಅಂದಿದ್ದಕ್ಕೆ ಆ ವ್ಯಕ್ತಿಯ ಕೊಲೆ ಆಯಿತು ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟರಲ್ಲ, ಅದಾದ ಬಳಿಕ ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರಲ್ಲ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಿಂದಲೇ ಅಪಸ್ವರಗಳು ಎದ್ದಿದ್ವು. ಇಲ್ಲಿ ಬರ್ತಾ ಇದ್ದಾಗ ಅದನ್ನ ವಿಚಾರ ಪ್ರಸ್ತಾಪ ಮಾಡಿದ್ರಂತೆ, ಕೆಲ ಕಾಲ ಗಲಾಟೆ ಎಲ್ಲ ಆಯ್ತಂತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕ್ಪಾಲ್. ಮೀಟಿಂಗ್ನಲ್ಲಿ ಏನೇನಾಯಿತು? ಗೃಹ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದ ಇಲ್ಲಿ ನೆರೆದಿದ್ದಂತಹ ಮುಸ್ಲಿಂ ಮುಖಂಡರು, ಅಥವಾ ಮಾಹಿತಿ ಕೊಡೋದಕ್ಕೆ ಮುಂದಾಗಿದ್ದ, ಈ ವೇಳೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದ್ದ, ಹೇಗೆ ಅಂತ ಕ್ಲಾರಿಟಿ ಕೊಡೋದಾದ್ರೆ? ಮಮತಾ, ಮಂಗಳೂರಿನ ಸರ್ಕಿಟ್ ಹೌಸಲ್ಲಿ ವಾಸ್ತವ್ಯ ಹೂಡಲಿಕ್ಕೆ ಗೃಹ ಸಚಿವರು ಬಂದಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಮೀಟಿಂಗನ್ನು ಅರೇಂಜ್ ಮಾಡಿರಲಿಲ್ಲ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇವತ್ತು ನಿನ್ನೆ ನಡೆದಿರುವಂಥ ಘಟನೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಗೃಹ ಸಚಿವರು ಮಂಗಳೂರಿಗೆ ಬಂದಿರುವಂಥದ್ದು. ಆದರೆ ಮುಸ್ಲಿಂ ಮುಖಂಡರು ಮುಸ್ಲಿಮರ ನಿಯೋಗವನ್ನು ಹಿಡ್ಕೊಂಡು ಈ ಒಂದು ಸರ್ಕಿಟ್ ಹೌಸ್ಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಅವರ ಜೊತೆ ಮಾತುಕತೆ ಮಾಡಲಿಕ್ಕೆ ಸಭಾಂಗಣದಲ್ಲಿ ಗೃಹ ಸಚಿವರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗಿದೆ. ನಿನ್ನೆ ನಡೆದಿರುವಂಥ ಹತ್ಯೆ ಆಗಿರ್ಬೋದು, ಬಂದ್ ಆಗಿರ್ಬೋದು, ಆ ಬಳಿಕ ನಡೆದಿರುವಂಥ ಕೆಲವೊಂದು ಮುಸ್ಲಿಂ ಯುವಕರಿಗೆ ಚೂರಿತ ನಡೆದಿರುವಂಥದ್ದು, ಇದೆಲ್ಲವನ್ನ ಗೃಹ ಸಚಿವರ ಗಮನಕ್ಕೆ ತಂದಿದ್ದಾರೆ. ಈ ಜಿಲ್ಲೆಯಲ್ಲಿ ಶಾಂತಿ ಕದಡುವಂಥ ಕೆಲಸಗಳಾಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಗೃಹ ಇಲಾಖೆ ಮುಂದಾಗಬೇಕು ಅನ್ನುವಂಥ ಒತ್ತಾಯಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ಮಂಗಳೂರಿನ ಕುಡುಪಿನಲ್ಲಿ ನಡೆದಿರುವಂಥ ಗುಂಪು ಹತ್ಯೆ ಏನಿದೆ, ವಯನಾಡು ಮೂಲದ ಅಶ್ರಫ್ರ ಹತ್ಯೆ ಆಗಿದೆ. ಇದು ಹಿಂದೂ ಯುವಕರೆಲ್ಲ ಸೇರಿ ಹತ್ಯೆ ಮಾಡಿರುವಂಥದ್ದು, ಆತನಿಗೆ ಥಳಿಸಿ ಹತ್ಯೆ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಗೃಹ ಸಚಿವರು ಬೆಂಗಳೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈತ ಸಾವನ್ನಪ್ಪಿದಂಥ ವ್ಯಕ್ತಿ ಯಾಕೆ ಕೊಲೆ ಆಗಿದ್ದಾನೆ ಅನ್ನುವಂಥದ್ದನ್ನು ಕೇಳಿದಾಗ ಆತ ಪಾಕಿಸ್ತಾನದ ಪರವಾಗಿ ಮಾತಾಡಿದ್ದಾನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ದಾನೆ, ಹಾಗಾಗಿ ಅಲ್ಲಿದ್ದವರು ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮೊದಲಿಗೆ ಹೋಮ್ ಮಿನಿಸ್ಟರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಯ ಬಳಿಕ ಅವರು ಅದನ್ನು ಆ ರೀತಿ ಹೇಳಲಿಲ್ಲ, ಅದು ಆರೋಪಿಗಳು ಆ ರೀತಿಯಾದಂಥ ಆರೋಪ ಮಾಡಿದರು, ಹಾಗಾಗಿ ನಾನು ಅದನ್ನು ಹೇಳಿದ್ದೇನೆ ಅನ್ನುವಂಥದ್ದನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದನ್ನು ಇವತ್ತು ಇದರಲ್ಲಿ ಇಲ್ಲಿ ಆಗಿರುವಂಥ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮುಸ್ಲಿಂ ಮುಖಂಡರು. ನೀವೊಬ್ಬರು ಗೃಹ ಸಚಿವರಾಗಿದ್ದುಕೊಂಡು ಯಾವುದೇ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ಯಾಕೆ ಹೇಳಿದಿರಿ ಅನ್ನುವಂಥದ್ದನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೃಹ ಸಚಿವರ ಬಳಿ ಇದಕ್ಕೆ ನೀವು ಮೊದಲಿಗೆ ಈ ರೀತಿ ಯಾಕೆ ಹೇಳಿರೋದು, ಆ ಬಳಿಕ ಅದನ್ನು ಯಾಕೆ ತಿರುಚಿರುವಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಪೊಲೀಸರಿಂದ ನೀವು ಮಾಹಿತಿ ಪಡೆಯದೆ ಈ ರೀತಿ ಮಾತಾಡಿದ್ದೀರಾ ಅನ್ನುವಂಥದ್ದನ್ನು ಮುಸ್ಲಿಂ ಮುಖಂಡರು ಕೇಳಿರುವಂಥದ್ದು. ಅಂದರೆ ಇಲ್ಲಿ ಗುಂಪು ಹತ್ಯೆಯಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ಅಶ್ರಫ್ ಅನ್ನುವಂಥವರು, ಅದು ಗೊತ್ತಾಗಿರುವಂಥದ್ದು 2 ದಿನದ ಬಳಿಕ. ಆತನ ಗುರುತೇ ಪತ್ತೆ ಆಗಿರಲಿಲ್ಲ. ಹಲ್ಲೆ ಮಾಡಿದ ಯುವಕರು ಎಲ್ಲರೂ ಹಿಂದೂಗಳು, ಒಬ್ಬ ಮಾತ್ರ ಕ್ರಿಶ್ಚಿಯನ್ ಇರುವಂಥದ್ದು. ಆದರೆ ಅವರೆಲ್ಲರೂ ಸೇರಿ ಇದು ಹತ್ಯೆ ಮಾಡಿದರೆ, ಇದು ಗುಂಪು ಹತ್ಯೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿ ಬಂಧನ ಆಗಿತ್ತು. ಹಾಗಾಗಿ ಅದನ್ನು ಇವತ್ತು ಪ್ರಶ್ನೆ ಮಾಡಿರುವಂಥದ್ದು ಇಲ್ಲಿ ಮಮತಾ.